ನೀರಾಸಿಪ್ ಉದ್ಯೋಗ ಮೇಳ ಯಶಸ್ವಿಯಾಗಿ ಸಾಗಿದೆ. ಸಾಕಷ್ಟು ಜನ ಉದ್ಯೋಗಿಗಳಿಗೆ ಈ ನೀರಾಸಿಪ್ ಈಗ ಕೆಲಸವನ್ನ ಕೊಟ್ಟಿದೆ. ಈ ನೀರಾಸಿಪ್ ಸಂಸ್ಥೆಯ ಧ್ಯೇಯವೇ ಸ್ಫೂರ್ತಿದಾಯಕವಾಗಿದೆ. ಯುವಕರಿಗೆ ಕೆಲಸ ಸಿಗಬೇಕು, ನೀರ ಇಳುವರಿಯಿಂದ ರೈತರಿಗೆ ಸಹಾಯವಾಗಬೇಕು, ಜೊತೆಗೆ ಪ್ರಕೃತಿಯು ಉಳಿಯಬೇಕು ಎಂಬ ಉದ್ದೇಶವನ್ನ ಈ ಸಂಸ್ಥೆ ಹೊಂದಿದೆ. ರೈತರಿಗೆ ಇವತ್ತು ರೈತರು ನಮ್ಮವರು ಅಂತೇಳಿ ಭಾಷಣದಲ್ಲಿ ಹೇಳೋದಲ್ಲ, ಅದನ್ನ ನಾವೆಲ್ಲರೂ ಕೂಡ ರೈತರು ಉತ್ಪನ್ನ ಮಾಡುವಂತಹ ಪದಾರ್ಥಗಳನ್ನ ನಾವೆಲ್ಲ ಸ್ವೀಕರಿಸಿ ಆ ಪಾನೀಯಗಳು ಅಥವಾ ಯಾವುದೇ ಆಹಾರ ಪದಾರ್ಥಗಳು ಅದರಲ್ಲಿ ಯಾವುದೇ ತರ ಕೆಮಿಕಲ್ ಇರಲ್ಲ, ರೈತರ ಉತ್ಪನ್ನವನ್ನು ಮಾಡುವಂತದ್ದನ್ನ ನಾವೆಲ್ಲ ಸೇವಿಸಿದಾಗ ಯಾವುದೋ ಒಂದು ಕಡೆಯಿಂದ ನಾವು ರೈತರಿಗೆ ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಈ ಕಂಪನಿ 2014ರಿಂದನೂ ನೀರಾದಿಂದ ಆರೋಗ್ಯ ವೃದ್ಧಿಗೆ ಏನೆಲ್ಲ ಮಾಡಬಹುದು ಎಂಬ ಸಂಶೋಧನೆಯನ್ನ ಮಾಡುತ್ತಲೇ ಬಂದಿದೆ. ಓಡಾಡಬಹುದು. ಸೊ ಇವರು ಉದಾಹರಣೆಗೆ ಹೆಲ್ಮೆಟ್ ಒಂದು ಬರ್ತಿದ್ದಾರೆ, ಹಾಗೆ ಕೂತ್ಕೊಳ್ಳಿ, ಜಸ್ಟ್ ಸೌಂಡ್ ಆಗಲ್ಲ ಮತ್ತು ಕಾರ್ ತರ ಹಾಗೆ ನಿಂತ್ಬಿಡುತ್ತೆ. ಬೇರೆ ಬೈಕ್ಗಳು ಏನಾಗುತ್ತೆ, ಟ್ರಾವೆಲ್ ಮಾಡುವಾಗ ಸ್ಕಿಡ್ ಆಗಿ ಬಿಡುವಂತ ಚಾನ್ಸಸ್ ಇರುತ್ತೆ. ಬಟ್ ಈ ವೆಹಿಕಲ್ ವಿಶೇಷತೆ ಏನಂತಂದ್ರೆ, ನೀವು ಏನು ರನ್ನಿಂಗ್ ಅಲ್ಲಿ ಇರ್ತೀರ, ಈ ಬಟನ್ ಹಾಕಿದ ತಕ್ಷಣ ಹಾಗೆ ನಿಂತ್ಬಿಡುತ್ತೆ ಗಾಡಿ, ಯಾವುದೇ ಕಾರಣಕ್ಕೂ ಇದಾಗಲ್ಲ. ಮತ್ತು GPS ಇರುತ್ತೆ, ಎಲ್ಲಿದ್ದಾರೆ ಏನಿದ್ದಾರೆ ಪ್ರತಿಯೊಂದು ಕೂಡ ಇದಕ್ಕೆ ಸೆಕ್ಯೂರ್ ಆಗಿರುತ್ತೆ. ಫೈನಲಿ 2018ರಲ್ಲಿ ಸರ್ಕಾರದಿಂದ ಅಧಿಕೃತವಾದ ಲೈಸೆನ್ಸ್ ಕೂಡ ಸಿಕ್ಕಿದೆ. ಅಂದ್ರೆ ನೀರಾ ಕಂಪನಿಯ ಮಾರಾಟಕ್ಕೆ ಸರ್ಕಾರ ಅಧಿಕೃತ ಮುದ್ರೆ ಹೊತ್ತಿದೆ. ಈ ನೀರಾಸಿಪ್ ಕಂಪನಿ ಒಂದು ಬೃಹತ್ ಆಕಾರವಾಗಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿನೂ ಬೆಳಗಬೇಕಂತ ನನ್ನ ಆಸೆ ಇದೆ. ಮುಖ್ಯವಾಗಿ ಈ ನೀರ ಬಗ್ಗೆ ನನಗೆ ತಿಳಿದಂಥ ನಾನು ನಮಗೆ ಎರಡು ಮಾತು ಹೇಳಬೇಕಂದ್ರೆ, ತಿಂದಂಥ ವಿಷ ಪದಾರ್ಥಗಳು ತನ್ನಿಂದ ತಾನೇ ಕರಗಿ ಮತ್ತೆ ಹೊಸ ಜೀವನದ ಚೈತನ್ಯ ನೀಡುಗೋಸ್ಕರ ಆ ರಸವನ್ನು ತೆಗೆದು ಇದು ಪ್ರತಿಯೊಬ್ಬ ನಾಗರಿಕರಿಗೂ ಮುಟ್ಟಿಸುವಂಥ ಕಾರ್ಯ ಈ ನೀರಾಸಿಪ್ ಕಂಪನಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ನೀವು ಎಲ್ಲರೂ ಭಾಳ ಹೆಮ್ಮೆ ಪಡಬೇಕಾದಂಥ ವಿಷಯ. ನೀರ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಉಪಯೋಗಗಳು ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬ್ಯೂಟಿ ಹೆಚ್ಚಾಗುತ್ತೆ, ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ. ಈ ನೀರಾದಲ್ಲಿ ವಾಟರ್ ಆಗಲಿ ಲಿಕ್ವಿಡ್ ಆಗಲಿ ಆಡ್ ಮಾಡೋದಿಲ್ಲ. ಅಂದ್ರೆ ಪ್ಯೂರ್ ಆದಂತ ನೀರ ಈ ನೀರಾಸಿಪ್ ಕಂಪನಿಯಿಂದ ನಿಮಗೆ ಸಿಗಲಿದೆ. ಈ ಬೆಂಗಳೂರಿನಲ್ಲಿ ವಾಸಿಸುವವರು ಪ್ರತಿದಿನ ಧೂಳಿನಿಂದ ಕಂಗಲಾಗಿರ್ತಾರೆ. ಡಸ್ಟ್ ಅಲರ್ಜಿಗೂ ಈ ನೀರ ರಾಮಬಾಣವಿದ್ದಂತೆ. ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಾ ಇದೆಯಾ? ಹಾಗಾದ್ರೆ ಪ್ರತಿದಿನ ನೀರ ಕುಡಿದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ನೀರಾಸಿಪ್ ಕಂಪನಿಯಲ್ಲಿ ನೀರ ಬಿಟ್ಟು ಬೆಲ್ಲ, ಸಕ್ಕರೆ, ಐಸ್ ಕ್ರೀಮ್, ಅಮೇನಸ್ ಸಿಗಲಿದೆ. ಇವರು ವಿದೇಶಕ್ಕೂ ಕೂಡ ನೀರ ಪದಾರ್ಥಗಳನ್ನ ಮಾರಾಟ ಮಾಡ್ತಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಂದ ಕೂಡ ನೀರಾ ಸಂಸ್ಥೆಗೆ ಹಾಗೆ ನೀರಾ ಉದ್ಯೋಗ ಮೇಳಕ್ಕೆ ಶುಭ ಹಾರೈಕೆಗಳು ಸಿಕ್ಕಿದೆ. ಆರೋಗ್ಯಕ್ಕೆ ಉತ್ತಮದಾಯಕವಾದಂತ ಔಷಧ ಇದಾಗಿದೆ. ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುತ್ತಿರುವುದಕ್ಕೆ ಸಂತಸ ಇದೆ. ಹೀಗೆ ನಿಮ್ಮ ಸಂಸ್ಥೆಯ ಕಾರ್ಯವೈಖರಿ ಮುಂದುವರಿಯಲಿ ಅಂತ ಶುಭ ಹಾರೈಸಿದ್ದಾರೆ. ದೇಶದಲ್ಲಿ ಪ್ರಧಾನಿಯವರು FPOಗಳನ್ನು ಆರಂಭ ಮಾಡಿದ್ರು. ಇವತ್ತು FPO ನಮ್ಮ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ನೀರಾಸಿಪ್ ಅನ್ನುವ ಹೆಸರಿನಲ್ಲಿ ತೆಂಗಿನ ಮರಗಳಿಂದ, ಹೊಂಬಾಳೆಯಿಂದ ನೀರವನ್ನು ತೆಗೆದು ಅದನ್ನು ಮಾರಾಟ ಮಾಡುವಂಥದ್ದನ್ನ ಕೆಂಗೇರಿಯ ಅನ್ನೋ ಕೇಂದ್ರ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬೆಂಗಳೂರು ಜನಕ್ಕೆ ಹೊಸ ಫ್ರೆಶ್ ನೀರ ಸಿಗುವಂಥದ್ದು ಆಗ್ತಾ ಇದೆ. ಹಲವಾರು ರೈತರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ನಾನು ನೀರಾಸಿಪ್ ಕಂಪನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೂರಾರು ಯುವಕರಿಗೆ ಬೈಕನ್ನು ಕೊಟ್ಟು ಬೈಕಲ್ಲಿ ನೀರ ಸಪ್ಲೈ ಮಾಡೋದಕ್ಕೆ ವಿಶೇಷ ಒತ್ತನ್ನು ಕೊಡ್ತಾ ಇದ್ದಾರೆ. ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ. ಪ್ರಧಾನಿ ಶುರು ಮಾಡಿದಂಥ FPO ಯಶಸ್ವಿಯಾಗಲಿ ಅನ್ನುವಂಥ ಆರೈಕೆಯನ್ನು ಕೊಡ್ತಾ ಇದ್ದೀನಿ.